ಡಂಕಿ ಮೂವಿ ಶುರುವಾಗುತ್ತೆ ಇಂಗ್ಲೆಂಡ್ ನಿಂದ. ಅಲ್ಲಿ ಹೀರೋಯಿನ್ ಮನ್ನುನ ತೋರಿಸ್ತಾರೆ. ಮನ್ನುಗೆ ಒಂದು 65-70 ವರ್ಷ ವಯಸ್ಸಾಗಿದೆ. ಹಾಸ್ಪಿಟಲ್ ನಲ್ಲಿ ಯಾವ್ದೋ ವಿಚಾರಕ್ಕೆ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಈಗ ಇವರು ಹಾಸ್ಪಿಟಲ್ ನಿಂದ ಎಸ್ಕೇಪ್ ಆಗ್ಬಿಟ್ಟು ತಮ್ಮ ಲಾಯರ್ ನ ಭೇಟಿ ಆಗ್ತಿದ್ದಾರೆ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನ್ಗೆ ಹೇಗಾದ್ರೂ ಮಾಡಿ ಇಂಡಿಯಾದು ವೀಸಾ ಕೊಡ್ಸು, ನಾನು ಇಂಗ್ಲೆಂಡ್ ಅಲ್ಲಿ ಇರೋಕ್ ಆಗೋದಿಲ್ಲ, ನಮ್ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತವ್ರೆ. ಬಟ್ ಲಾಯರ್ ಹೇಳ್ತಾರೆ, ನೀನ್ ಯಾವ ದೇಶಕ್ಕೆ ಬೇಕಾದ್ರೂ ಕೇಳಮ್ಮ, ಸಿಂಗಾಪುರ, ದುಬೈ, ಅಮೆರಿಕಾ ಅಲ್ಲಿಗೆಲ್ಲ ಕೊಡಿಸ್ತೀನಿ, ಇಂಡಿಯಾಗ್ ಮಾತ್ರ ಕೊಡ್ಸೋಕ್ ಆಗೋದಿಲ್ಲ, ಇಂಡಿಯನ್ ಗೌರ್ಮೆಂಟ್ ನಿನ್ಗೆ ವೀಸಾ ಕೊಡಲ್ಲ ಅಂತ. ಮನ್ನು ಹೇಳ್ತಾರೆ, ಹಾಗಿದ್ಮೇಲೆ ನನ್ಗೆ ಇಂಡಿಯಾ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ರಿಗೆ ಮಾತ್ರ ಸಾಧ್ಯ, ಅವ್ರ ಹೆಸರು ಹಾರ್ಡಿ ಅಂತ. ಹಾರ್ಡಿ ಯಾರು? ಮೂವಿಯ ಹೀರೋ ಶಾರುಖ್ ಖಾನ್. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಹಾರ್ಡಿನ ತೋರಿಸ್ತಾರೆ. ಇವರು ಲಟ್ಟು ಅನ್ನುವ ಒಂದು ಗ್ರಾಮದಲ್ಲಿದ್ದಾರೆ. ಲಟ್ಟು ಅಲ್ಲ, ಲಾಲ್ಟು. ಇವ್ರಿಗೆ ಕೂಡ 65-70 ವರ್ಷ ವಯಸ್ಸಾಗಿದೆ. ಈಗ ಹಾರ್ಡಿ ಅವ್ರಿಗೆ ಮನ್ನು ಅವರು ಕಾಲ್ ಮಾಡ್ತಾರೆ. ತುಂಬಾ ವರ್ಷಗಳ ನಂತರ ಕಾಲ್ ಮಾಡಿದ್ದಾರೆ. ಹಾರ್ಡಿ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ ಮನ್ನು ವಾಯ್ಸ್ ಕೇಳಿ. ಈಗ ಮನ್ನು ಹೇಳ್ತಾರೆ, ಗುರು ನಂಗೆ ಸಾಕಾಯ್ತು ಇಂಗ್ಲೆಂಡ್ ಅಲ್ಲಿ ಇದ್ದು ನಾನು ವಾಪಸ್ ಇಂಡಿಯಾಗೆ ಬರಬೇಕು, ಹೇಗಾದ್ರೂ ಮಾಡಿ ನನ್ನ ಕರೆಸ್ಕೋ ಅಂತ. ಮನ್ನು ಜೊತೆ ಬಲ್ಲಿ ಅಂಡ್ ಬುಗ್ಗು ಅಂತ ಮತ್ತಿಬ್ಬರು ಇಂಗ್ಲೆಂಡ್ ನಲ್ಲೇ ಇದ್ದಾರೆ. ಅವರನ್ನು ಕೂಡ ನೀನ್ ಇಂಡಿಯಾಗೆ ಕರ್ಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾರ್ಡಿ ಹೇಳ್ತಾರೆ, ವೀಸಾ ಸಿಗೋದಿಲ್ಲಪ್ಪ ನಿಮ್ಗೆ, ಒಂದ್ ಕೆಲಸ ಮಾಡಿ ನೀವು ದುಬೈಗೆ ಬನ್ನಿ 21ನೇ ತಾರೀಕು, ಅಲ್ಲಿಂದ ಹೇಗಾದ್ರೂ ಮಾಡಿ ನಾನು ಇಂಡಿಯಾಗೆ ಕರ್ಕೊಂಡು ಬರ್ತೀನಿ ಅಂತ. ಇನ್ನು ಈ ಬುಗ್ಗು ಅಂಡ್ ಬಲ್ಲಿ ಟೈಲರ್ ಕೆಲಸ, ಕ್ಲೀನರ್ ಕೆಲಸ ಇವುಗಳನ್ನ ಮಾಡ್ಕೊಂಡಿರ್ತಾರೆ. ಇಂಡಿಯಾಗ್ ಹೋಗುವ ಚಾನ್ಸ್ ಸಿಕ್ಕಿದೆ 21ನೇ ತಾರೀಕು, ನಾವು ದುಬೈಗೆ ಹೋಗ್ಬೇಕು ಅಂತ ಮನ್ನು ಹೇಳಿದ ತಕ್ಷಣ ಅವರೆಲ್ಲ ಕೆಲಸ ಬಿಟ್ಬಿಟ್ಟು ವಾಪಸ್ ಬಂದ್ಬಿಡ್ತಾರೆ ಇಂಡಿಯಾಗ್ ಹೋಗೋಣ ಅಂತ. ಈಗ 3 ಜನನು ಏರ್ಪೋರ್ಟ್ ನಲ್ಲಿ ಭೇಟಿ ಆಗ್ತಾರೆ. ದುಬೈಗೆ ಹೋಗುವ ಏರೋಪ್ಲೇನ್ ನ ಹತ್ ಕುಂತವ್ರೆ. ಅಲ್ಲಿ ಮನ್ನು ಹೇಳ್ತಾರೆ, ದುಬೈನಲ್ಲಿ ಹಾರ್ಡಿ ನಮ್ಮನ್ನ ಭೇಟಿಯಾಗಿ ಹೇಗಾದ್ರೂ ಮಾಡಿ ಇಂಡಿಯಾ ಕರ್ಕೊಂಡು ಹೋಗ್ತಾರೆ ಅಂತ. ಈಗ ಇವರೆಲ್ಲ ಇಂಗ್ಲೆಂಡ್ಗೆ ಹೇಗೆ ಬಂದ್ರು, ಇಂಡಿಯಾಗೆ ಯಾಕೆ ವಾಪಸ್ ಹೋಗ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ತಾರೆ ಫ್ಲಾಶ್ ಬ್ಯಾಕ್ ನ ಮುಖಾಂತರ. ಮನ್ನು, ಬುಗ್ಗು ಮತ್ತೆ ಬಲ್ಲಿ ಪಂಜಾಬ್ ನ ಲಾಲ್ಟು ಅನ್ನುವ ಒಂದು ಗ್ರಾಮದಲ್ಲಿದ್ರು. 3 ಜನದ್ದು ಬಡ ಕುಟುಂಬ, ಹೇಗಾದ್ರೂ ಮಾಡಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಇವರ ಧ್ಯೇಯ. ಇನ್ನು ಈ ಲಾಲ್ಟು ನಲ್ಲಿ ಎಲ್ರಿಗೂ ಫಾರಿನ್ ಹೋಗುವ ಹುಚ್ಚು, ಫಾರಿನ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಬಹುದು ಅನ್ನುವ ಹುಚ್ಚು. ಸೊ ಇವ್ರು 3 ಜನ ಕೂಡ ನಾವು ಇಂಗ್ಲೆಂಡ್ ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಇಂಗ್ಲೆಂಡ್ ಗೆ ಹೋಗ್ಲಿಕ್ಕೆ ವೀಸಾ ಬೇಕು. ಸೊ ಪಂಜಾಬ್ ನಲ್ಲಿ ಎಷ್ಟೊಂದ್ ಜನ ನಾವು ವೀಸಾ ಕೊಡಿಸ್ತೀವಿ ಅಂತ ಬೋರ್ಡ್ ಹಾಕೊಂಡು ಆಫೀಸ್ ಮಾಡ್ಕೊಂಡು ಕೂತಿರ್ತಾರೆ. ಆ ತರದ ಒಬ್ಬ ವ್ಯಕ್ತಿ ಹತ್ರ ಇವ್ರು 3 ಜನ ಹೋಗ್ತಾರೆ. ಅವಯ್ಯ ವೀಸಾ ಸಿಗ್ಲಿಕ್ಕೆ 3 ದಾರಿಗಳನ್ನ ಹೇಳ್ತಾನೆ. ಒಂದು, ಇಂಗ್ಲೆಂಡ್ ನಲ್ಲಿ ಹೋಗಿ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು. 2ನೇದು 5 ಎಕರೆಗಿಂತ ಜಾಸ್ತಿ ಜಮೀನ್ ಇರ್ಬೇಕು. ಅಥವಾ 3ನೇದು ಯಾವ್ದಾದ್ರು ಡಿಗ್ರಿ ಇರ್ಬೇಕು. ಈ 3ರಲ್ಲಿ ಯಾವ್ದು ಇಲ್ಲ ಈ 3 ಜನದ ಹತ್ರ. ಸರಿ, ಹಾಗಿದ ಮೇಲೆ ಇನ್ನೂ ಒಂದಷ್ಟು ಮಾರ್ಗಗಳಿದಾವೆ. ಒಂದು, ನೀನು ಕುಸ್ತಿ ಕಲ್ತ್ಕೋ, ಕುಸ್ತಿ ಪಟ್ಟು ಅಂತ ನಿನ್ಗೆ ವೀಸಾ ಕೊಡಿಸ್ತೀನಿ. ಬಲ್ಲಿ, ನನ್ನ ಹತ್ರ ಒಬ್ಳು ಹುಡುಗಿ ಇದ್ದಾಳೆ, ಅವಳು ಇಂಗ್ಲೆಂಡಿನ ಸಿಟಿಸನ್, ಅವಳ ಜೊತೆ ನೀನು ಮದುವೆ ಮಾಡಿಸ್ತೀನಿ, ಆಗ ನಿನ್ಗೆ ವೀಸಾ ಸಿಗತ್ತೆ. ಅಂಡ್ ಬುಗ್ಗು, ನೀನು ಒಂದು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಇಂಗ್ಲೆಂಡ್ಗೆ ಹೋಗಿವಂತೆ. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನನ್ಗೆ 5 ಲಕ್ಷ ದುಡ್ಡು ತಂದು ಕೊಡ್ಬೇಕು ನೀವು ಅಂತ ಹೇಳ್ತಾನೆ. ಬಟ್ ಇವ್ರ ಹತ್ರ 5 ಲಕ್ಷ ದುಡ್ಡಿಲ್ಲ. ಸರಿ, ಎಷ್ಟಾಗತ್ತಪ್ಪ ನಿಮ್ ಕೈಲಿ ಕೊಡೋಕೆ ಅಂತ ಹೇಳ್ತಾನೆ. ಇವ್ರು 3 ಜನದ ಹತ್ರನು ಸೇರಿ 1.5 ಲಕ್ಷ, 2 ಲಕ್ಷ ಫಿಕ್ಸೆಡ್ ಡೆಪಾಸಿಟ್ ಅದು ಇದು ಇಟ್ಟಿರ್ತಾರೆ. ಅದನ್ನೆಲ್ಲ ಮುರಿದು ಬಿಟ್ಟು 2 ಲಕ್ಷ ಅಡ್ಜಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಂಡು ದುಡ್ಡು ತಗೊಳ್ತಾನೆ ಆತ ಅಂದ್ರೆ ಯಾರು? ಏಜೆಂಟು. ಅಂಡ್ 1 ವಾರದಲ್ಲಿ ನೀನು ಕುಸ್ತಿ ಕಲ್ತ್ಕೊಳ್ಳಮ್ಮ ಅಂತ ಮನ್ನುಗೆ ಹೇಳ್ತಾನೆ ಏಜೆಂಟು. ಈಗ ಇವರಿಗೆ ಶಾರುಖ್ ಖಾನ್ ಅವರ ಎಂಟ್ರಿ ಆಗುತ್ತೆ. ಅವ್ರ ಹೆಸರು ಮೂವಿನಲ್ಲಿ ಹಾರ್ಡಿ ಅಂತ. ಹಾರ್ಡಿ ಒಂದಾನೊಂದು ಕಾಲದಲ್ಲಿ ಸೈನಿಕ ಆಗಿದ್ರು. ಇವರ ಜೀವವನ್ನ ಉಳಿಸಿದ ಒಬ್ಬ ವ್ಯಕ್ತಿಯನ್ನ ಹುಡ್ಕೊಂಡು ಲಾಲ್ಟು ಊರಿಗೆ ಬಂದವ್ರೆ. ಆ ವ್ಯಕ್ತಿ ಯಾರು? ಮನ್ನು ಅವರ ಅಣ್ಣ. ಬಟ್ ಆತ ಸತ್ತೋಗ್ಬಿಟ್ಟವನೆ. ಆತ ಸತ್ತೋದ ಮೇಲೆ ಮನೆ ನಡೆಸೋದು ಬಹಳ ಕಷ್ಟ ಆಗಿದೆ. ಈ ಕಾರಣದಿಂದ ನಾನು ಫಾರಿನ್ಗೆ ಹೋಗ್ಬೇಕು, ಫಾರಿನ್ಗೆ ಹೋಗಕ್ಕೆ ಕುಸ್ತಿ ಕಲಿಬೇಕು ಅಂತ ಮನ್ನು ಹಾರ್ಡಿಗೆ ಹೇಳ್ತಾರೆ. ನಿಮ್ಮ ಅಣ್ಣನ ಹುಡ್ಕೊಂಡು ಬಂದೆ, ಅವ್ರಿಗೇನು ಮಾಡೋಕ್ಕಾಗ್ಲಿಲ್ಲ, ಅವರ ಬದಲು ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಕುಸ್ತಿನ ಹೇಳ್ಕೊಡ್ಲಿಕ್ಕೆ ಹಾರ್ಡಿ ಅವರು ಶುರು ಮಾಡ್ತಾರೆ. 1 ವಾರದಷ್ಟರಲ್ಲಿ ಕುಸ್ತಿನೂ ಕಲ್ತು ಬಿಡ್ತಾರೆ. ಸರಿ, ನೆಕ್ಸ್ಟ್ ವೀಸಾ ತಗೊಳ್ಳುವ ಸಮಯ. ಬುಗ್ಗು ಏನ್ ಮಾಡೋರೆ, ಫೇಕ್ ಡಾಕ್ಟರ್ ಡಿಗ್ರಿ ತಗೊಂಡು ವೀಸಾ ಕೊಡಪ್ಪ ಅಂತ UK ಕಾನ್ಸುಲೇಟ್ ಹತ್ರ ಹೋಗೋರೆ. ಅಲ್ಲಿ ಸಿಕ್ಕಾಕೊಂಡ್ರೆ ಫೇಕ್ ಡಿಗ್ರಿ ಒಂದು ಅಂತ. ಇನ್ನು ಬಲ್ಲಿ ಯಾವ್ದೋ ಹುಡುಗಿಯನ್ನ ಮದುವೆ ಆಗ್ಲಿಕ್ಕೆ ಅಂತ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರೆ ಅಲ್ಲಿ ಅದೇ ಹುಡುಗಿಯನ್ನ ಮದುವೆ ಆಗ್ಲಿಕ್ಕೆ ಇನ್ನೂ 6 ಜನ ಬಂದಿದ್ದಾರೆ. ಅಂದ್ರೆ ಆ ಏಜೆಂಟು ದುಡ್ಡು ತಗೊಂಡು ಎಲ್ಲರಿಗೂ ಮೋಸ ಮಾಡಿದಾನೆ. ಸೊ ಕಳ್ಳನ ಮಗ ಅವನನ್ನ ಹುಡ್ಕೋಣ ಅಂತ ಏಜೆಂಟ್ ಆಫೀಸ್ಗೆ ಹೋಗ್ತಾರೆ 3 ಜನನು. ಆದ್ರೆ ಏಜೆಂಟ್ ದುಡ್ಡು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟವನೆ. ಆಕಾಶ ಕಳಿಸಿ ತಲೆ ಮೇಲೆ ಬಿತ್ತು ಅಂತ ಇವರೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ಹಾರ್ಡಿ ಒಂದು ಐಡಿಯಾ ಕೊಡ್ತಾರೆ. ನಾವು ನಿಯತ್ತಾಗಿ ಹೋಗೋಣ ಇಂಗ್ಲೆಂಡ್ಗೆ. IELTS ಅಂತ ಒಂದು ಇಂಗ್ಲಿಷ್ ಎಕ್ಸಾಮ್ ಇದೆ, ಅದನ್ನ ಪಾಸ್ ಆದ್ರೆ ಅವರು ವೀಸಾ ಕೊಡ್ತಾರೆ. ನಾವು ಅದನ್ನ ಪಾಸ್ ಮಾಡೋಣ ಅಂತ IELTS ಗೆ ಪ್ರಿಪೇರ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಇಂಗ್ಲಿಷ್ ಹೇಳ್ಕೊಡೋದು ಗುಲಾಟಿ ಸರ್ ಅಂತ. ಇವ್ರ ಕ್ಲಾಸ್ ನಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ ಗಳಿದ್ದಾರೆ. ಎಲ್ಲರೂ ಇಂಗ್ಲೆಂಡ್ ಹೋಗ್ಬೇಕು ಅಂತ ಅನ್ಕೊಂಡಿರೋರೇನೆ. ಅದ್ರಲ್ಲಿ ಸುಕ್ಕಿ ಅಂತ ಮತ್ತೊಬ್ಬ ಲೀಡ್ ಕ್ಯಾರೆಕ್ಟರ್ ವಿಕಿ ಕೌಶಲ್. ಅವರ ಜೊತೆಗೆ ಹಾರ್ಡಿ, ಮನ್ನು, ಬುಗ್ಗು ಅಂಡ್ ಬಲ್ಲಿ ಇವರು ಸೇರ್ಕೊಳ್ತಾರೆ. ಈ ಸುಕ್ಕಿಗೆ ಹೇಗಾದ್ರೂ ಮಾಡಿ ಇನ್ನ 90 ದಿನಗಳಲ್ಲಿ ಇಂಗ್ಲೆಂಡ್ಗೆ ಹೋಗ್ಬೇಕಾಗಿದೆ. ಯಾಕೆಂದ್ರೆ ಸುಕ್ಕಿಗೆ ಒಬ್ರು ಗರ್ಲ್ ಫ್ರೆಂಡ್ ಇರ್ತಾರೆ. ಬಟ್ ಯಾವನೊಬ್ಬ ಫಾರಿನರ್ ಬಂದ್ಬಿಟ್ಟು ಗರ್ಲ್ ಫ್ರೆಂಡ್ ನ ಮದುವೆ ಆಗಿ ಇಂಗ್ಲೆಂಡ್ಗೆ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಆದ್ರೆ ಮದುವೆ ಆದ್ಮೇಲೆ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನನ್ ಗಂಡ ನನಗೆ ಸಿಕ್ಕಾಪಟ್ಟೆ ಹೊಡಿತಾನೆ, ಹಿಂಸೆ ಕೊಡ್ತಾನೆ, ಆದಷ್ಟು ಬೇಗ ನೀನ್
ಇಲ್ಲಿಗೆ ಬಂದು ನನ್ನನ್ನು ರೆಸ್ಕ್ಯೂ ಮಾಡು, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಈ ಕಾರಣದಿಂದ ಸುಕ್ಕಿ ಹೇಗಾದ್ರೂ ಮಾಡಿ ಇಂಗ್ಲೆಂಡ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋರೆ. ಸರಿ, ಇಂಗ್ಲಿಷ್ ಕಲಿಯೋಕೆ ಶುರು ಮಾಡ್ತಾರೆ. ಬಟ್ ಇಂಗ್ಲಿಷ್ ಕಲಿಯೋದು ಕಷ್ಟ ಆಗುತ್ತೆ. ಸೊ ಇವ್ರು 4 ಜನ ಏನ್ ಮಾಡ್ತಾರೆ, ಒಂದು ಶಾರ್ಟ್ ಕಟ್ ಅನ್ನ ಹುಡುಕ್ತಾರೆ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ನಾವು ಒಂದೇ ಆನ್ಸರ್ ಮಾಡೋಣ, 2 ನಿಮಿಷಗಳ ಕಾಲ ನಾವು ಮಾತಾಡಬೇಕಾಗಿದೆ, 2 ನಿಮಿಷ ಇದನ್ನ ಬಯಾಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ದೊಡ್ಡ ಪ್ಯಾರಾನ ಬಯಾಟ್ ಮಾಡ್ಕೊಂಡು ಹೋಗ್ತಾರೆ. IELTS ಎಕ್ಸಾಮ್ ಶುರುವಾಗುತ್ತೆ. ಬಟ್ ಎಕ್ಸಾಮ್ ನಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ. ಸೊ ಮನ್ನು, ಬುಗ್ಗು ಅಂಡ್ ಸುಕ್ಕಿ ಆ ಕ್ವಶನ್ ಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬುಲ್ಲಿ ಏನ್ ಮಾಡ್ತಾರೆ, ಇಂಪ್ರೂವೈಸ್ ಮಾಡ್ಕೊಂಡು ಆ ಪ್ಯಾರಾ ಇದೆಯಲ್ಲ, ಆ ಪ್ಯಾರಾನ ಬಯಾಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅದನ್ನೇ ಇಂಟರ್ವ್ಯೂವರ್ ಮುಂದೆ ಹೇಳ್ಬಿಡ್ತಾರೆ. ಸೊ 4 ಜನಗಳಲ್ಲಿ ಬುಲ್ಲಿ ಮಾತ್ರ ಸೆಲೆಕ್ಟ್ ಆಗ್ಬಿಡ್ತಾರೆ. ಸೊ ಬಲ್ಲಿಗೆ ಸ್ಟೂಡೆಂಟ್ ವೀಸಾ ಸಿಗುತ್ತೆ, ಅವರು ಇಂಗ್ಲೆಂಡ್ಗೆ ಹೋಗೋದು ಡಿಸೈಡ್ ಆಗುತ್ತೆ. ಮಿಕ್ಕ 3 ಬೇಜಾರಾಗತ್ತೆ. ಆದ್ರೆ ಸುಕ್ಕಿಗೆ ಅತಿ ಡಿಸಪಾಯಿಂಟ್ ಆಗತ್ತೆ. ನನ್ ಗರ್ಲ್ ಫ್ರೆಂಡ್ ಕತೆ ಏನು ಅಂತ ಭಯ ಆಗತ್ತೆ. ಬಟ್ ಬಲ್ಲಿ ಅಲ್ಲಿಗೆ ಹೋಗ್ತಿದಾನಲ್ಲ, ಅಲ್ಲಿ ಹೋಗಿ ಗರ್ಲ್ ಫ್ರೆಂಡ್ ನ ಬಗ್ಗೆ ವಿಚಾರ ಮಾಡ್ತಾನೆ ಅಂತ ಹಾರ್ಡಿ ಐಡಿಯಾ ಕೊಡ್ತಾರೆ. ಸರಿ, ಬಲ್ಲಿ ಈಗ ಇಂಗ್ಲೆಂಡ್ಗೆ ಹೋಗೋರೆ. ಬಟ್ ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸುಕ್ಕಿ IELTS ಎಕ್ಸಾಮ್ ನಲ್ಲಿ ಫೇಲ್ ಆಗಿರುವ ವಿಚಾರ ಅವರ ಗರ್ಲ್ ಫ್ರೆಂಡ್ಗೆ ಗೊತ್ತಾಗಿದೆ. ಸುಕ್ಕಿ ಇಲ್ಲಿಗೆ ಬರಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅವ್ರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟವ್ರೆ. ಸುಕ್ಕಿಗೂ ಈ ವಿಚಾರ ಗೊತ್ತಾಗುತ್ತೆ, ನನ್ನ ಗರ್ಲ್ ಫ್ರೆಂಡ್ ನನ್ನಿಂದಾನೆ ಸತ್ಲು ಅಂತ ಹೇಳಿ ಇವರು ಕೂಡ ಬೆಂಕಿ ಇಟ್ಕೊಂಡು ಸತ್ತೋಗ್ಬಿಡ್ತಾರೆ. ಇನ್ನ ಮಿಕ್ಕವರೆಲ್ಲ ಫುಲ್ ಡಿಸಪಾಯಿಂಟ್ ಆಗ್ತಾರೆ. ಇಂಗ್ಲೆಂಡ್ ನವರು ನಿಯತ್ತಾಗಿ ನಮ್ಮನ್ನು ಕರೆಸ್ಕೊಂಡ್ಲಿಲ್ಲ ಅಂದ್ರೆ ನಾವು ಇಂಡೈರೆಕ್ಟ್ ಆಗಿ ಹೋಗೋಣ, ಡಂಕಿ ಮಾರ್ಕೊಂಡು ಇಂಗ್ಲೆಂಡ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಬೇಸಿಕಲಿ ಡಂಕಿ ಅಂದ್ರೆ ಇಲ್ಲಿಗಲ್ ಆಗಿ ಇಂಗ್ಲೆಂಡ್ಗೆ ನುಗ್ಗೋದು, ಡಾಂಕಿ ವೇ ಅಂತಾರೆ ಇಂಗ್ಲಿಷ್ ನಲ್ಲಿ. ಸೊ ಬೇಸಿಕಲಿ ಇಂಡಿಯಾ ಬಾರ್ಡರ್ ನಿಂದ ಪಾಕಿಸ್ತಾನಕ್ಕೆ ಹೋಗೋದು, ಪಾಕಿಸ್ತಾನದ ಮುಖಾಂತರ ಆಫ್ಘಾನಿಸ್ತಾನಕ್ಕೆ ಹೋಗೋದು, ಅಲ್ಲಿಂದ ಇರಾನ್ಗೆ ಹೋಗೋದು, ಇರಾನ್ ನಿಂದ ಟರ್ಕಿಯಿಂದ ಸಮುದ್ರ ಮಾರ್ಗದ ಮೂಲಕ ಇಂಗ್ಲೆಂಡ್ಗೆ ನುಗ್ಗೋದು. ಇದು ಡಂಕಿ ಮಾರ್ಗ. ಬಟ್ ಈ ಮಾರ್ಗವಾಗಿ ಹೋಗೋದು ಅಷ್ಟು ಸುಲಭವಾ? ನೋ ವೇ. ಇಂಡಿಯಾ ಬಾರ್ಡರ್ಗೆ ಹೋಗಿ ಪಾಕಿಸ್ತಾನಕ್ಕೆ ನುಗ್ಲಿಕ್ಕೆ ಟ್ರೈ ಮಾಡಿದಾಗ ಅಲ್ಲೊಂದು ವಾಚ್ ಟವರ್ ಇರುತ್ತೆ. ವಾಚ್ ಟವರ್ ಅವರು ನೋಡಿದ್ರೆ ಇವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾರೆ. ಬೈ ದ ವೇ, ಬಾರ್ಡರ್ ನ ತಲುಪಿಸೋಕೆ, ಆ ಕಡೆ ಪಾಕಿಸ್ತಾನದಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ, ಆಫ್ಘಾನಿಸ್ತಾನದ ಮೂಲಕ ಕಳಿಸೋಕೆ ಎಲ್ಲದಕ್ಕೂ ಒಬ್ಬೊಬ್ಬ ಏಜೆಂಟ್ ಇದ್ದಾನೆ. ಈಗ ಪಾಕಿಸ್ತಾನಕ್ಕೆ ನುಗ್ಗಿಸುವ ಏಜೆಂಟ್ ಹೇಳ್ತಾನೆ, ವಾಚ್ ಟವರ್ ಇದೆ, ತುಂಬಾ ಡೇಂಜರಸ್, ನಾವು ವಾಪಸ್ ಹೋಗ್ಬೇಕು ಅಂತ. ದುಡ್ಡೆಲ್ಲ ಕೊಟ್ಬಿಟ್ಟಿದೀವಿ, ಈಗ ನಾವು ವಾಪಸ್ ಹೋಗಲ್ಲ ಅಂತ ಹೇಳಿ ಹಾಡಿ ಏನ್ ಮಾಡ್ತಾರೆ, ಒಂದು ಪೈಪ್ ತಗೊಂಡು ನೀರಿನ ಒಳಗೇನೆ ನಾವು ಹೋಗೋಣ, ಪೈಪ್ ನ ಮುಖಾಂತರ ಉಸಿರಾಡೋಣ ಅಂತ ನೀರಿನ ಕೆಳಗಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ವಾಚ್ ಟವರ್ ಅನ್ನು ನೋಡ್ಬಿಟ್ಟು ಇವ್ರ ಕಡೆ ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೇಗೋ ಅಲ್ಲಿಂದ ಎಸ್ಕೇಪ್ ಆಗಿ ಬೆಳಗ್ಗೆ ಅಷ್ಟರಲ್ಲಿ ದಡ ಸೇರ್ಕೊಳ್ತಾರೆ. ಬಟ್ ನೀರೊಳಗಡೆ ತುಂಬಾ ಹೊತ್ತಿದ್ರಿಂದ ಇವ್ರ ಕೈ ಕಾಲೆಲ್ಲ ಮೆತ್ತಗಾಗ್ಬಿಟ್ಟೈತೆ. ಸರಿ, ಪಾಕಿಸ್ತಾನದಲ್ಲಿ ಒಬ್ಬ ಏಜೆಂಟ್ ಬಂದು ಇವರನ್ನೆಲ್ಲ ಕರ್ಕೊಂಡು ಇನ್ನೊಂದಷ್ಟು ದಿನ ಟ್ರಾವೆಲ್ ಮಾಡ್ತಾ ಪಾಕಿಸ್ತಾನದಿಂದ ಆಫ್ಘಾನಿಸ್ತಾನದಿಂದ ಇರಾನ್ಗೆ ಕರ್ಕೊಂಡೋಗಿ ಬಿಡ್ತಾನೆ. ಇರಾನ್ ನ ಇವರು ದಾಟಿ ಟರ್ಕಿಗೆ ಹೋಗ್ಬೇಕಾದ್ರೆ ಇರಾನಿಯನ್ ಸೋಲ್ಜರ್ಸ್ ಇವರನ್ನ ಹಿಡ್ಕೊಂಡ್ಬಿಡ್ತಾರೆ. ಈಗ ಇರಾನ್ ಬಾರ್ಡರ್ ಕ್ರಾಸ್ ಮಾಡ್ಲಿಕ್ಕೆ ಹೋದವರಲ್ಲಿ 3 ಜನನ ಸಾಯಿಸಾಕ್ಬಿಡ್ತಾರೆ ಇರಾನಿಯನ್ ಸೋಲ್ಜರ್ಸ್. ಉಳ್ಕೊಂಡವರು ನಮ್ಮ ಮನ್ನು, ಬಗ್ಗು ಅಂಡ್ ಹಾರ್ಡಿ. ಇವರು 3 ಜನನ ಬಂಧನ ಮಾಡಿ ಒಂದು ಟೆಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮನ್ನು ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಒಬ್ಬ ಇರಾನಿಯನ್ ಸೋಲ್ಜರ್ಸ್ ನೋಡ್ತಿದ್ದಾನೆ. ಆಗ ಸಿಕ್ಕಿದೆ ಚಾನ್ಸ್ ಅಂತ ಹಾರ್ಡಿ ಆ ಸೋಲ್ಜರ್ಸ್ ಗಳಿಗೆಲ್ಲ ಹೊಡೆದು ಇರಾನಿಯನ್ ಬಾರ್ಡರ್ ನ ಕ್ರಾಸ್ ಮಾಡ್ಬಿಡ್ತಾರೆ ಇವರಿಬ್ರು ಜೊತೆ. ನಂತರ ಕಷ್ಟಪಟ್ಟು ಟರ್ಕಿಗೆ ಹೋಗ್ತಾರೆ. ಟರ್ಕಿ ಬಾರ್ಡರ್ ನಿಂದ ಇಂಗ್ಲೆಂಡ್ ಗೆ ಒಂದು ಕಂಟೈನರ್ ನಲ್ಲಿ ಹೋಗ್ತಾರೆ. ಆ ಕಂಟೈನರ್ ಒಳಗಡೆ ಇವ್ರ ತರನೇ ಎಷ್ಟೊಂದು ಜನಗಳಿದ್ದಾರೆ. ಒಂದು ಬಾತ್ರೂಮ್ ಸಹ ಇಲ್ಲ. ಒಂದು ಡಬ್ಬದಲ್ಲಿ ಎಲ್ಲರೂ ಅದೇ ಕಂಟೈನರ್ ನ ಒಳಗಡೆ ನಂಬರ್ 2 ಮಾಡ್ತಾರೆ. ಸಿಕ್ಕಾಪಟ್ಟೆ ಸ್ಮೆಲ್ ಇದೆ. ಅದನ್ನೆಲ್ಲ ಸಹಿಸ್ಕೊಂಡು ಹೇಗೋ ಬಾರ್ಡರ್ ನ ಕ್ರಾಸ್ ಮಾಡ್ತಾರೆ. ಇನ್ನು ಇಂಗ್ಲೆಂಡ್ ನ ಒಳಗಡೆ ಹೋಗ್ಬೇಕು. ಒಳಗಡೆ ಅಷ್ಟು ಸುಲಭ ಅಲ್ಲ ಎಂಟ್ರಿ ಸಿಗೋದು. ಸೊ ಇವರೆಲ್ಲ ಟ್ರಂಕ್ ಒಳಗಡೆ ಒಬ್ರು ಔತ್ಕೊಂತಾರೆ, ಕಾರ್ನ ಸೀಟ್ ಒಳಗಡೆ ಒಬ್ರು ಔತ್ಕೊಂತಾರೆ, ಡಿಕ್ಕಿನಲ್ಲಿ ಒಬ್ರು ಕೂತ್ಕೊಳ್ತಾರೆ. ಹೀಗೆ ಔತ್ಕೊಂಡು ಇಂಗ್ಲೆಂಡ್ ಒಳಗಡೆ ಹೇಗೋ ಹೋಗ್ಬಿಡ್ತಾರೆ ಕಷ್ಟಪಟ್ಕೊಂಡು. ಫೈನಲಿ ಇಂಗ್ಲೆಂಡಿಗೆ ಬಂದ್ವಿ ಅಂತ ಖುಷಿ ಆಗತ್ತೆ. ಅಂಡ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಬಲ್ಲಿಯನ್ನ ಹುಡ್ಕೋಣ ಅಂತ, ಇಷ್ಟೊತ್ತಿಗೆ ಶ್ರೀಮಂತನಾಗಿರ್ತಾನೆ, ಅವನ ಆಶ್ರಯವನ್ನ ನಾವು ಪಡೆಯೋಣ ಅಂತ ಬಲ್ಲಿನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಬಲ್ಲಿ ಕಡೆಗೂ ಸಿಗ್ತಾರೆ. ಬಟ್ ಬಲ್ಲಿ ಶ್ರೀಮಂತ ಆಗಿಲ್ಲ. ಅಲ್ಲಿನ ಸ್ಟ್ರೀಟ್ ಗಳಲ್ಲಿ ಮೈಗೆಲ್ಲ ಪೇಂಟ್ ಬಳ್ಕೊಂಡು ಸ್ಟ್ರೀಟ್ ಆರ್ಟಿಸ್ಟ್ ಆಗಿ ಜನಗಳು ಹಾಕುವ ದುಡ್ಡಿನಿಂದ ಜೀವನ ಸಾಗಿಸ್ತಿದ್ದಾರೆ. ಅವರನ್ನ ನೋಡಿ ಇವ್ರಿಗೆಲ್ಲ ಬೇಜಾರಾಗುತ್ತೆ, ಇದೇನಪ್ಪ ಇಂಗ್ಲೆಂಡ್ ನಲ್ಲೂ ಈ ಪರಿಸ್ಥಿತಿ ಇದೆ ಅಂತ. ಏನಿವೆ, ಬಲ್ಲಿ ಇವರೆಲ್ಲರನ್ನ ಕರ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ. ಅದು ಮನೇನೂ ಅಲ್ಲ, ಒಂದು ಹಾಸ್ಟೆಲ್ ತರ ಇರುತ್ತೆ. ಒಂದೇ ರೂಮ್ ನಲ್ಲಿ 10-15 ಜನ ಶೇರ್ ಮಾಡ್ಕೊಂಡಿದ್ದಾರೆ. ಎಲ್ರು ಇವ್ರ ತರನೇ ಇಲ್ಲಿಗಲ್ ಆಗಿ ಇಂಗ್ಲೆಂಡ್ ಗೆ ಬಂದವರು. ಇವ್ರು ಯಾರ ಹತ್ರನು ವೀಸಾ ಪಾಸ್ಪೋರ್ಟ್ ಏನೂ ಇಲ್ಲ. ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡ್ರೆ ವಾಪಸ್ ಓಡಿಸ್ತಾರೆ. ಈಗ ಇವ್ರು 3 ಜನಕ್ಕೂ ಮತ್ತೆ ಡಿಸಪಾಯಿಂಟ್ ಆಗುತ್ತೆ. ಅಲ್ಲಪ್ಪ, ನೀನ್ ಫೋಟೋಗಳನ್ನ ನೋಡಿದ್ವಿ, ಹೊಸ ಮನೆ ತಗೊಂಡೆ, ಹೊಸ ಕಾರ್ ತಗೊಂಡೆ ಅಂತ ಏನೇನೋ ಹಾಕಿದ್ದೆ, ಬಂದ್ 6 ತಿಂಗಳಲ್ಲೇ ಇಷ್ಟೊಂದು ಶ್ರೀಮಂತ ಆಗ್ಬಿಟ್ಟ ಅಂತ ಆಸೆಗೆ ನಾವು ಕಷ್ಟ ಬಿಟ್ಟು ಇಲ್ಲಿಗೆ ಬಂದ್ವಿ, ಇನ್ ನೋಡಿದ್ರೆ ಇಂಥ ಪರಿಸ್ಥಿತಿನಲ್ಲಿ ಇದೆಯಾ ಅಂತ ಹೇಳ್ತಾರೆ. ಅಂಡ್ ಇನ್ನಂತವ್ರಿಂದ ಎಷ್ಟೊಂದ್ ಜನ ಮೋಟಿವೇಟ್ ಆಗ್ತಾರೆ. ಅವ್ರದ್ದೆಲ್ಲ ಗತಿ ಏನು ಅಂತಲೂ ಕೇಳ್ತಾರೆ. ಬಲ್ಲಿ ಹೇಳ್ತಾನೆ, ನಾನು ಇಲ್ಲಿಗೆ ಬಂದ ಮೇಲೆ ನಾನು ಮೋಸ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅಂತ ಇಂಗ್ಲೆಂಡ್ ಅವ್ರಿಗೆ ಗೊತ್ತಾಯ್ತು. ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ನನ್ನ ವಾಪಸ್ ಇಂಡಿಯಾಗೆ ಓಡಿಸ್ತಾರೆ. ಆ ಕಾರಣದಿಂದ ನಾನು ಈ ತರ ಜೀವನವನ್ನ ಸಾಗಿಸ್ತಿದ್ದೀನಿ. ಹೆಂಗೋ ಡೈಲಿ 20 ರೂಪಾಯಿ, ಐ ಮೀನ್
€20 ಭಿಕ್ಷೆ ಸಿಗತ್ತೆ. ಅದರಲ್ಲಿ €100 ನಾನ್ ತಗೊಳ್ತೀನಿ, €500 ಇಂಡಿಯಾಗೆ ವಾಪಸ್ ಕಳಿಸಿನಿ. ಅಲ್ಲಿ ಅಪ್ಪ ಅಮ್ಮ ಊಟ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನನ್ನ ಕಷ್ಟವನ್ನ ಯಾಕೆ ಹೇಳ್ಕೊಳ್ಳಿ, ಅವರನ್ನ ಯಾಕೆ ಮಾನಸಿಕ ಒತ್ತಡಕ್ಕೆ ತಳ್ಳಿ ಅಂತ ಆನ್ಸರ್ ಮಾಡ್ತಾರೆ. ಎನಿವೆ ಇಂಗ್ಲೆಂಡಿಗೆ ಬಂದ್ಬಿಟ್ಟಿದೀವಿ, ಹೇಗೋ ಜೀವನ ಸಾಗಿಸೋಣ ಅಂತ ಇವ್ರು 4 ಜನನು ಡಿಸೈಡ್ ಮಾಡ್ತಾರೆ ಈಗ. ಬಟ್ ಅಲ್ಲಿರೋದು ಸುಲಭ ಅಲ್ಲ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಹಿಂದೆ ಪೊಲೀಸ್ನವ್ರು ಬಿದ್ದಾರೆ. ಇವ್ರುಗಳು ಬ್ಯಾಂಕ್ ಅಕೌಂಟ್ ತೆಗಿಯೋಕ್ಕಾಗೋದಿಲ್ಲ, ಹಾಸ್ಪಿಟಲ್ ನಲ್ಲಿ ಇವ್ರಿಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಯಾವುದೇ ಕೆಲ್ಸಕ್ಕೆ ಸೇರ್ಕೊಳ್ಳೋಕ್ ಆಗೋದಿಲ್ಲ. ಈ ಕಾರಣದಿಂದ ಹೇಗಾದ್ರೂ ಮಾಡಿ ಇಲ್ಲಿನ ಸಿಟಿಸನ್ಶಿಪ್ ತಗೊಳ್ಬೇಕು ಅಂತ ಇವರೆಲ್ಲ ಡಿಸೈಡ್ ಮಾಡ್ತಾರೆ. ಹೋಗಿ ಇಂಗ್ಲೆಂಡ್ ನಲ್ಲಿರುವ ಒಬ್ಬ ಲಾಯರ್ ಅನ್ನ ಭೇಟಿ ಆಗ್ತಾರೆ. ಲಾಯರ್ ಹೇಳ್ತಾರೆ, ನಿಮ್ಗೆ ಇಲ್ಲಿನ ಸಿಟಿಸನ್ಶಿಪ್ ಸಿಗಬೇಕು ಅಂದ್ರೆ 3 ದಾರಿಗಳಿದಾವೆ. ಮೊದಲನೇದು £1 ಮಿಲಿಯನ್ ಅನ್ನ ನೀವಿಲ್ಲಿ ಇನ್ವೆಸ್ಟ್ ಮಾಡಬೇಕು, ಬಟ್ ದುಡ್ಡಿಲ್ಲ. ಎರಡನೆಯದು, ಇಂಡಿಯಾದಲ್ಲಿ ನನ್ನ ವಿರುದ್ಧ ಪಿತೂರಿ ನಡೆದಿದೆ, ಇಂಡಿಯನ್ ಗವರ್ಮೆಂಟ್ ನನ್ನ ವಿರುದ್ಧ ಪ್ರಾಸಿಕ್ಯೂಟ್ ಮಾಡ್ತಿದೆ, ನನಗೆ ಹಿಂಸೆ ಕೊಡ್ತಿದೆ ಅಂತ ಕೋರ್ಟ್ ನ ಮುಖಾಂತರ ಅಫಿಡವಿಟ್ ಕೊಡಬೇಕು, ಆಗ ಅಸೈಲಂ ಕೊಡ್ತಾರೆ. ಬಟ್ ಹಾರ್ಡಿ ಸೈನಿಕ, ಪಾರ್ಸಲಿ ನನ್ಗೆ ಯಾವುದೇ ಹಿಂಸೆ ಇಲ್ಲ, ನನಗೆ ದೇಶದ ಮೇಲೆ ಭಕ್ತಿ ಇದೆ, ನಾನು ಹಿಂಗೆಲ್ಲ ಸುಳ್ಳು ಹೇಳಲ್ಲ. 3ನೇ ವಿಧ ಏನು ಅಂತ ಕೇಳ್ತಾರೆ. 3ನೇ ವಿಧ ಏನು ಅಂದ್ರೆ, ನಿಮ್ಮ ಗ್ಯಾಂಗ್ ನಲ್ಲಿರುವ ಹುಡುಗಿ ಇಂಗ್ಲೆಂಡ್ ನಲ್ಲಿರುವ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗಬೇಕು, ಆಗ ಆಕೆಗೆ ಇಂಗ್ಲೆಂಡ್ ಸಿಟಿಸನ್ಶಿಪ್ ಸಿಗತ್ತೆ. 2 ವರ್ಷದ ನಂತರ ಆಕೆ ಡಿವೋರ್ಸ್ ಕೊಟ್ಟು ಮತ್ತೊಬ್ಬ ಇಂಡಿಯನ್ ಮದುವೆ ಆದ್ರೆ ಅವನಿಗೂ ಸಿಗತ್ತೆ ಸಿಟಿಸನ್ಶಿಪ್. ಬಟ್ ಆ ವ್ಯಕ್ತಿಗೆ £5,000 ಏನೋ ದುಡ್ಡು ಕೊಡಬೇಕು. ಆ ದುಡ್ಡನ್ನ ಕೊಡೋಣ, ಮನ್ನುನಾಥನ್ ಜೊತೆ ಮದುವೆ ಮಾಡಿಸೋಣ ಅಂತ ಲಾಯರ್ ಹೇಳ್ತಾರೆ. ಬಟ್ ಹಾರ್ಡಿಗೆ ಮನ್ನು ಮೇಲೆ ಪ್ರೀತಿ, ಮದುವೆ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೂ ಸಹ ಸಿಟಿಸನ್ಶಿಪ್ ಸಿಗುವ ಆಸೆಗೋಸ್ಕರ ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ಬೈದವೆ ಮದುವೆ ಹೆಸರಿಗೆ ಮಾತ್ರ ಜೊತೆಲೇನ್ ಇರಬೇಕಾಗಿಲ್ಲ. ಸರಿ, ಇವರಿಬ್ಬರ ಮದುವೆ ಆಗತ್ತೆ. ಇವರಿಬ್ರು ಮದುವೆ ಆಗೋದು ಇಂಗ್ಲೆಂಡ್ ನ ಚರ್ಚಿನಲ್ಲಿ. ಮದುವೆ ಆದ ನಂತರ ಯು ಮೇ ಕಿಸ್ ದಿ ಬ್ರೈಡ್ ಅಂತ ಹೇಳ್ತಾರೆ. ಬಟ್ ಮನ್ನು ಮುತ್ ಕೊಡೋಕೆ ರೆಡಿ ಇಲ್ಲ. ಮುತ್ ಕೊಡ್ಲಿಲ್ಲ ಅಂದ್ರೆ ಮದ್ವೆ ಆಗೋದಿಲ್ಲ. ಈ ಕಾರಣದಿಂದ ಇಂಗ್ಲೆಂಡ್ ಪ್ರಜೆ ಬಲವಂತವಾಗಿ ಮುತ್ ಕೊಡೋಕ್ ಬರ್ತಾನೆ. ಮನ್ನು ಕಪಾಳಕ್ಕೆ ಹೊಡೆದ್ಬಿಡ್ತಾಳೆ. ನನ್ಗೆ ಹೊಡಿತ್ಯಾ ಅಂತ ವಾಪಸ್ ಮನ್ನುಗೆ ಹೊಡಿಯೋಕ್ ಬರ್ತಾನಂತ. ಅವಾಗ ಹಾಡಿದ್ದವನು ನಮ್ಮ ಹುಡುಗಿಗೆ ಹೊಡಿತ್ಯಾ ಅಂತ ಜೋರ್ ಗಲಾಟಿ ಶುರು ಮಾಡ್ಬಿಡ್ತಾರೆ. ಈ ಗಲಾಟಿಯಿಂದ ಚರ್ಚ್ ನವ್ರು ಏನ್ ಮಾಡ್ತಾರೆ, ಪೊಲೀಸರನ್ನ ಕರೆಸ್ತಾರೆ. ಎಲ್ಲರನ್ನ ಅರೆಸ್ಟ್ ಮಾಡ್ಲಾಗತ್ತೆ. ಪೊಲೀಸ್ನವ್ರು ನಿಮ್ ಪಾಸ್ಪೋರ್ಟ್ ಕೊಡಿ, ವೀಸಾ ಕೊಡಿ ಅಂತ ಕೇಳ್ತಾರೆ. ಯಾರ ಹತ್ರನೂ ಯಾವ್ದು ಇಲ್ಲ. ಸೊ ಎಲ್ಲರನ್ನ ಕೋರ್ಟ್ ನ ಮುಂದೆ ಪ್ರೊಡ್ಯೂಸ್ ಮಾಡ್ಲಾಗತ್ತೆ. ಲಾಯರ್ ಹೇಳ್ತಾರೆ, ಕೋರ್ಟ್ ನಲ್ಲಿ ಈಗಲೂ ನಿಮ್ಗೊಂದು ಚಾನ್ಸ್ ಇದೆ, ಸಿಟಿಸನ್ಶಿಪ್ ಬೇಕು ಅಂದ್ರೆ ಇಂಡಿಯಾದವ್ರು ನಮ್ಮನ್ನು ಪ್ರಾಸಿಕ್ಯೂಟ್ ಮಾಡ್ತಾರೆ, ಆ ಕಾರಣದಿಂದ ಇಲ್ಲಿ ತಪ್ಪಿಸ್ಕೊಂಡು ಬಂದ್ವಿ ಅಂತ ಹೇಳಿ ಅವರು ಅಸೈಲಂ ಕೊಡ್ತಾರೆ. ಇಲ್ಲ ಅಂದ್ರೆ ಇಂಡಿಯಾಗೆ ನಿಮ್ಮನ್ನೆಲ್ಲ ಡಿಪೋರ್ಟ್ ಮಾಡ್ಬಿಡ್ತಾರೆ ಅಂತ. ಬಟ್ ಹಾರ್ಡಿ ಸುಳ್ಳು ಹೇಳೋಕೆ ತಯಾರಿಲ್ಲ. ಮಿಕ್ಕ 3 ಜನ ಸುಳ್ಳು ಹೇಳ್ಬಿಡ್ತಾರೆ, ಭಾರತದಲ್ಲಿ ನಮ್ಮ ವಿರುದ್ಧ ಪಿತೂರಿ ನಡೆಸಿದೆ ಅಂತ. ಅವ್ರು 3 ಜನಕ್ಕೆ ಸಿಟಿಸನ್ಶಿಪ್ ಸಿಗತ್ತೆ, ಹಾರ್ಡಿಗೆ ಸಿಗೋದಿಲ್ಲ. ಹಾರ್ಡಿಯನ್ನ ಭಾರತಕ್ಕೆ ಡಿಪೋರ್ಟ್ ಮಾಡ್ತಾರೆ. ಮನ್ನು ಅಂಡ್ ಹಾರ್ಡಿಯ ಲವ್ ಸ್ಟೋರಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ಬುಗ್ಗು ಅಂಡ್ ಮನ್ನುಗೆ ಇಂಗ್ಲೆಂಡ್ ನ ಸಿಟಿಸನ್ಶಿಪ್ ಸಿಗತ್ತೆ. ಇದಿಷ್ಟು ಇವರ ಫ್ಲಾಶ್ ಬ್ಯಾಕ್. ಈಗ ಏರೋಪ್ಲೇನ್ ನಲ್ಲಿ ಇವರು 3 ಜನ ಇದನ್ನೆಲ್ಲ ನೆನ್ಸ್ಕೊಂಡಿದ್ದಾರೆ. ದುಬೈನಲ್ಲಿ ಲ್ಯಾಂಡ್ ಆಗ್ತಾರೆ. ಹಾರ್ಡಿ ಜೊತೆ ಮೀಟ್ ಆಗ್ತಾರೆ. ಎಲ್ರು ಉಭಯ ಕುಶಲೋಪರಿ ಮಾಡ್ತಾರೆ. ಮನ್ನು ನೋಡಿ ಫುಲ್ ಖುಷಿ ಆಗ್ತಾರೆ ಹಾರ್ಡಿ. ಸರಿ, ಇವ್ರು 3 ಜನ ಹೇಳ್ತಾರೆ, ಇಂಗ್ಲೆಂಡ್ಗೆ ನಾವಿನ್ನ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಂಡಿಯಾಗೆ ನಾವು ಹೋಗ್ಲೇಬೇಕು ಅಂತ. ಹಾರ್ಡಿ ಹೇಳ್ತಾರೆ, ನಾವೀಗ ಡಂಕಿ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏರೋಪ್ಲೇನ್ ನಲ್ಲೇ ನಿಮ್ಮನ್ನು ಇಂಡಿಯಾ ಕರ್ಕೊಂಡು ಹೋಗ್ತೀನಿ. ಆದ್ರೆ ಏರೋಪ್ಲೇನ್ ನಲ್ಲಿ ಹೋಗ್ಲಿಕ್ಕೆ ವೀಸಾ ಪಾಸ್ಪೋರ್ಟ್ ಬೇಕು. ವೀಸಾ ಪಾಸ್ಪೋರ್ಟ್ ಇಲ್ದಲೆ ಏನ್ ಮಾಡೋದು, ಅದಕ್ಕೂ ನನ್ನ ಹತ್ರ ಪ್ಲಾನ್ ಇದೆ ಅಂತ ಹೇಳ್ತಾರೆ ಹಾರ್ಡಿ. ಈಗ ಹಾರ್ಡಿ ಗುಲಾಟಿಗೆ ಕಾಲ್ ಮಾಡ್ತಾರೆ, ದುಬೈನಲ್ಲಿ ಯಾರಾದ್ರೂ ಪರಿಚಯ ಇದೆಯಾ ಇಂಡಿಯಾಗೆ ನಮ್ಮನ್ನ ಕಳ್ಸೋರು ಅಂತ. ದುಬೈನಲ್ಲಿ ಒಬ್ರು ಪರಿಚಯ ಇದೆ, ಆದ್ರೆ ಆತನನ್ನ ನಂಬೋಕ್ ಆಗೋದಿಲ್ಲ ಅಂತ ಗುಲಾಟಿ ಹೇಳ್ತಾರೆ. ಎನಿವೇ ಒಂದ್ ಚಾನ್ಸ್ ಸಿಕ್ತಲ್ಲ, ಅದನ್ನ ನೋಡೋಣ ಅಂತ ಆ ಏಜೆಂಟ್ ಅನ್ನ ಭೇಟಿ ಆಗ್ತಾರೆ. ಅಂಡ್ ಗುಲಾಟಿಯ ಮುಖಾಂತರ ಮೇಡ್ ಇನ್ ಇಂಡಿಯಾ ಕ್ಲಾತ್ಸ್, ಮೇಡ್ ಇನ್ ಇಂಡಿಯಾ ನ್ಯೂಸ್ ಪೇಪರ್ಸ್ ಎಲ್ಲವನ್ನ ತರಿಸ್ಕೊಳ್ತಾರೆ. ಈಗ ಏಜೆಂಟು ಮತ್ತೆ ಹಾರ್ಡಿ ಅವರ ಪ್ಲಾನ್ ಏನು ಅಂದ್ರೆ, ಇವರೆಲ್ಲ ಮೇಡ್ ಇನ್ ಇಂಡಿಯಾ ಕ್ಲಾತ್ಸ್ ಗಳನ್ನ ಹಾಕೊಂಡು ಬ್ಯಾಗ್ ನಲ್ಲಿ ಇಂಡಿಯಾದು ನ್ಯೂಸ್ ಪೇಪರ್ ಗಳನ್ನ ಇಟ್ಕೊಂಡು ಇಂಗ್ಲೆಂಡ್ ಫೋನ್ ಗಳನ್ನೆಲ್ಲ ಎಸ್ತ್ಬಿಟ್ಟು ಇಂಗ್ಲೆಂಡ್ ಪಾಸ್ಪೋರ್ಟ್ ಗಳನ್ನೆಲ್ಲ ಎಸ್ತ್ಬಿಟ್ಟು ದುಬೈನಿಂದ ಸೌದಿ ಅರೇಬಿಯಾಗ ಹೋಗಿ ಅಲ್ಲಿಂದ ಒಂದು ಕಂಟೈನರ್ ನ ಮುಖಾಂತರ ಗುಜರಾತ್ಗೆ ಹೋಗೋದು ಅಂತ. ಸೊ ಯಾರಾದ್ರೂ ತಡೆದ್ರೆ ಕೂಡ ನಾವು ಇಂಡಿಯಾದವರು ನೋಡಿ ನಮ್ಮ ಹತ್ರ ಎಲ್ಲ ಇಂಡಿಯಾದು ಐಟಮ್ಸ್ ಇದೆ ಅಂತ ಹೇಳಿ ಇಂಡಿಯಾಗೆ ಹೋಗೋದು ಅನ್ನೋದು ಪ್ಲಾನ್. ಮನೆ ಹೇಳ್ತಾರೆ, ಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಮತ್ತೆ ಇಲ್ಲಿಗೆಲ್ಲ ಡಂಕಿ ಮುಖಾಂತರನೇ ಕರ್ಕೊಂಡು ಹೋಗ್ತಿದ್ಯಲ್ಲಪ್ಪ ಅಂತ. ಎನಿವೇ ಇವ್ರು 4 ಜನನು ಏಜೆಂಟ್ ಏನ್ ಮಾಡ್ತಾರೆ, ಒಂದು ಕಂಟೈನರ್ ನ ಒಳಗೆ ಹಾಕ್ತಾರೆ. ಅಂಡ್ 2 ವಾರಕ್ಕಾಗುವಷ್ಟು ಫುಡ್ ಅನ್ನು ಆ ಕಂಟೈನರ್ ನ ಒಳಗಡೆ ಇಡ್ತಾನೆ ಏಜೆಂಟ್. ಇವರೆಲ್ಲ ಒಳಗೆ ಹತ್ತಿರೋ ಫೋಟೋಗಳನ್ನು ತಗೊಳ್ತಾನೆ. 2 ವಾರಕ್ಕಾಗುವಷ್ಟು ಯಾಕಪ್ಪ ಫುಡ್, 2 ದಿನ ಸಾಕ್ತಾನೆ ಇಲ್ಲಿಂದ ಇಂಡಿಯಾಗೆ ಹೋಗೋಕೆ ಅಂತ ಇವರೆಲ್ಲ ಕೇಳ್ತವ್ರೆ. ಆಗ ಏಜೆಂಟ್ ಕಂಟೈನರ್ ನ ಲಾಕ್ ಮಾಡ್ತಾ ಹೇಳ್ತಾನೆ, 2 ದಿನ ಅಲ್ಲಪ್ಪ 2 ವಾರ ಬೇಕು ನೀವು ಇಂಗ್ಲೆಂಡ್ಗೆ ವಾಪಸ್ ಹೋಗ್ಲಿಕ್ಕೆ, ಹೊರಡಿ ಇಲ್ಲಿಂದ ಅಂತ ಹೇಳಿ ಕಂಟೈನರ್ ನ ಲಾಕ್ ಮಾಡ್ತಾರೆ. ಒಳಗಡೆ ಇರೋರೆಲ್ಲ ಬಡ್ಕೊಂತಾರೆ, ನಾವು ಇಂಗ್ಲೆಂಡ್ಗೆಲ್ಲ ಹೋಗ್ಬೇಕಾಗಿರೋದು ಇಂಡಿಯಾಗೆ ಅಂತ. ಬಟ್ ಇವ್ರು ಎಷ್ಟು ಬಡ್ಕೊಂಡ್ರು ಬಾಕ್ಲನ್ನು ತೆಗಿಯೋದೇ ಇಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಏಜೆಂಟ್ ಮೋಸಗಾರ ಅಂತ. ಸೌದಿ ಅಥಾರಿಟೀಸ್ಗೆ ತಾನು ಹಿಡ್ಕೊಂಡಿರುವ ಫೋಟೋ
ಫೋಟೋಗಳನ್ನೆಲ್ಲ ಕಳಿಸ್ಬಿಟ್ಟು ಇಲ್ಲಿಂದ ಇಲ್ಲೀಗಲ್ ಆಗಿ ಇಂಗ್ಲೆಂಡ್ಗೆ ಒಂದಷ್ಟು ಜನ ಹೋಗ್ತಿದ್ದಾರೆ, ಅವ್ರನ್ನೆಲ್ಲ ಹಿಡ್ಕೊಳ್ಳಿ, ಅವರನ್ನ ಹಿಡ್ಕೊಟ್ಟಿದ್ದಕ್ಕೆ ನನಗೆ ಪ್ರೈಸ್ ಕೊಡಿ ಅಂತ ಸೌದಿ ಅಥಾರಿಟೀಸ್ಗೆ ಮೆಸೇಜ್ ಮಾಡ್ಬಿಟ್ಟವನು ಏಜೆಂಟ್. ಪೊಲೀಸ್ನವ್ರು ಬರ್ತಾರೆ, ಇವರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಇಂಗ್ಲೆಂಡ್ಗೆ ಹೋಗ್ಬೇಕಾ ನೀವು ಅಂತ ಅವಾಜ್ ಹಾಕ್ತಾರೆ. ಬಟ್ ಆಡಿ ಹೇಳ್ತಾರೆ ನೋ 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 ಇಲ್ಲ, ನಾವು ಇಂಡಿಯಾಗೆ ಹೋಗ್ತಿದೀವಿ ಅಂತ. ನನ್ನೇನ್ ಕತ್ತೆ ಅನ್ಕೊಂಡಿದೀರಾ? ನನ್ನ ಅಷ್ಟು ಸುಲಭವಾಗಿ ನೀವು ಯಾಮರ್ಸ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಇಂಡಿಯಾದವರು ಇಷ್ಟೆಲ್ಲ ಕಷ್ಟ ಬಿದ್ದು ಕಂಟೈನರ್ ನಲ್ಲಿ ಕೂತ್ಕೊಂಡು ಇಂಡಿಯಾಗೆ ವಾಪಸ್ ಹೋಗ್ತಾರಾ? ನೋವೇ, ನೀವು ಇಂಗ್ಲೆಂಡ್ಗೆ ಹೋಗ್ತಿದ್ರಿ, ಅದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರಾ, 2 ವಾರದ ಫುಡ್ ಅನ್ನೆಲ್ಲ ಇಟ್ಕೊಂಡಿದ್ದೀರಾ. ಇವಾಗ ನಿಮ್ಮನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ 2 ವಾರದ ಒಳಗಡೆ ನಿಮ್ಮನ್ನೆಲ್ಲ ಇಂಡಿಯಾಗೆ ಡಿಪೋರ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಇವರೆಲ್ಲರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಇವ್ರು ಇಲ್ಲಿಗಲ್ ಆಗಿ ಇಂಗ್ಲೆಂಡ್ ಹೋಗ್ತಿದ್ರು, ಇಂಡಿಯಾಗೆ ಡಿಪೋರ್ಟ್ ಮಾಡೋಣ ಅಂತ ಜಡ್ಜ್ಮೆಂಟ್ ಅನ್ನ ತಗೊಂಡು ಭಾರತಕ್ಕೆ ಏರ್ ಟಿಕೆಟ್ ಅನ್ನ ಬುಕ್ ಮಾಡಿಸಿ ಇವರನ್ನ ಏರೋಪ್ಲೇನ್ ಮುಖಾಂತರ ಇಂಡಿಯಾಗೆ ವಾಪಸ್ ಕಳಿಸ್ತಾರೆ. ಬೈ ದ ವೇ, ಈಗ ಇವರೆಲ್ಲ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ಯಾವತ್ತು ಇರಾನ್ ಬಾರ್ಡರ್ ನಲ್ಲಿ 3 ಜನ ಸತ್ತೋಗಿದ್ರಲ್ಲ, ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಇಂಡಿಯನ್ ಗವರ್ಮೆಂಟ್ಗೆ ಆ 3 ಜನರ ಬಾಡಿ ಸಿಕ್ಕಿರೋದಿಲ್ಲ, ಸೊ ಇವ್ರು 3 ಜನನೇ ಅವರು ಇರಬೇಕು ಅಂತ ಇಂಡಿಯನ್ ಗವರ್ಮೆಂಟ್ ಕೂಡ ಇವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಹಾರ್ಡಿ ಹೇಳಿದಂತೆ ಏರೋಪ್ಲೇನ್ ನಲ್ಲಿ ಇಂಡಿಯಾಗೆ ಹೋಗ್ತಾರೆ. ಇದೆಲ್ಲ ಹಾರ್ಡಿ ಅವರ ಮಾಸ್ಟರ್ ಪ್ಲಾನು. ಆ ದುಬೈದು ಏಜೆಂಟ್ ನ ನಂಬಕ್ಕಾಗೋದಿಲ್ಲ, ಆತ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಪರ್ಫೆಕ್ಟ್ ಆಗಿ ಸ್ಕೆಚ್ ಹಾಕಿ ಪ್ಲಾನ್ ಮಾಡಿರ್ತಾರೆ. ಈಗ ಎಲ್ಲರೂ ಇಂಡಿಯಾಗೆ ಬಂದ್ರು, ತಮ್ಮ ಫ್ಯಾಮಿಲಿಯನ್ನೆಲ್ಲ ಭೇಟಿಯಾಗಿ ಫುಲ್ ಖುಷಿ ಆದ್ರು. ಬಟ್ ಇಷ್ಟು ವರ್ಷ ಆದ್ರೂ ಮನ್ನು ಕೂಡ ಯಾರನ್ನು ಮದುವೆ ಆಗಿಲ್ಲ, ಹಾರ್ಡಿ ಕೂಡ ಯಾರನ್ನು ಮದುವೆ ಆಗಿಲ್ಲ, ಒಬ್ರನ್ನೊಬ್ರು ಈಗಲೂ ಪ್ರೀತಿಸ್ತಿದ್ದಾರೆ. ಫೈನಲಿ ಮನ್ನುನ ಪ್ರಪೋಸ್ ಮಾಡೋಣ ಅಂತ ಹಾರ್ಡಿ ಉಂಗ್ರ ತೆಗಿತಾರೆ. ಅಷ್ಟರಲ್ಲಿ ಮನ್ನು ಸತ್ತೇ ಹೋಗ್ಬಿಡ್ತಾರೆ. ಬೇಸಿಕಲಿ ಮನ್ನುಗೆ ಲ್ಯುಕೇಮಿಯಾ ಕಾಯಿಲೆ ಇರುತ್ತೆ. ನಾನು ಸಾಯೋ ಅಷ್ಟ್ರಲ್ಲಿ ವಾಪಸ್ ಇಂಡಿಯಾಗೆ ಹೋಗ್ಬೇಕು ಅಂತ ಅವರು ಇಷ್ಟು ಕಷ್ಟ ಬಿದ್ದು ಇಂಡಿಯಾಗೆ ಬಂದಿರ್ತಾರೆ. ಈ ವಿಚಾರ ಹಾರ್ಡಿಗೆ ಗೊತ್ತಾಗುತ್ತೆ, ಅವರು ಬಹಳ ದುಃಖ ಪಡ್ತಾರೆ. ಬಟ್ ಸಾಯೋಕೆ ಮುಂಚೆ ಆಕೆನ ಇಂಡಿಯಾ ಕರ್ಕೊಂಬನ್ನಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ಪ್ರತಿ ವರ್ಷ ಎಷ್ಟೊಂದ್ ಜನ ಹೀಗೆ ಇಲ್ಲಿಗಲ್ ಆಗಿ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದು ನಿಜವಾಗ್ಲೂ ಸೇಫ್ ಅಲ್ಲ. ಎಷ್ಟೊಂದ್ ಜನ ಮಾರ್ಗ ಮಧ್ಯದಲ್ಲೇ ಸಾಯ್ತಾರೆ, ಊಟ ತಿಂಡಿ ಇಲ್ದಲ್ಲೇ ಸಾಯ್ತಾರೆ, ಸೋಲ್ಜರ್ಸ್ ಕೈಲಿ ಸಿಕ್ಕಾಕೊಂಡು ಸಾಯ್ತಾರೆ, ಕೈ ಕಾಲು ಮುರ್ಕೊಂಡು ಸಾಯ್ತಾರೆ. ಇದು ಬಹಳ ಡೇಂಜರಸ್. ಈ ವೇನ ನೀವು ಯಾರು ಅಕ್ಸೆಪ್ಟ್ ಮಾಡಬೇಡಿ, ಇದನ್ನ ಯಾರು ಟ್ರೈ ಮಾಡಬೇಡಿ ಅಂತ ಒಂದು ಮೆಸೇಜ್ ಅನ್ನು ಕೊಡ್ತಾರೆ. ಅಂಡ್ ಈ ರೀತಿ ಸತ್ತಿರುವ ಎಷ್ಟೊಂದ್ ಜನಗಳ ಫೋಟೋಗಳನ್ನು ತೋರಿಸ್ತಾರೆ. ಅಂಡ್ ಅಕಸ್ಮಾತ್ ಡಂಕಿ ಸಕ್ಸಸ್ಫುಲ್ ಆಗಿ ಬೇರೆ ದೇಶಕ್ಕೆ ಹೋದ್ರೂ ಅಲ್ಲಿ ಪೊಲೀಸ್ನವ್ರು ಇವರನ್ನೆಲ್ಲ ಬಿಡೋದಿಲ್ಲ, ಅಲ್ಲಿ ಯಾವ್ದು ಕೆಲಸ ಸಿಗೋದಿಲ್ಲ, ಜೀವನ ಬಹಳ ಕಷ್ಟ ಆಗತ್ತೆ ಅಂತಲೂ ಹೇಳ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ. ಇದು ಡಂಕಿ ಮೂವಿ ಕತೆ. ಬಾಯ್.